ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಸೊ ಏನಂದರೆ ಇವತ್ತು ನಮ್ಮದು ಗಾಡಿ ಡೆಲಿವರಿ ಬರ್ತಾ ಇದೆ. ಸೊ ಏನೇನೋ ಆಗಿ ಕೊನೆ ಯಾವುದೇ ಥರನೋ ಆಗಿ ಇವಾಗ ಡೆಲಿವರಿ ಸಿಗ್ತಾ ಇದೆ. ಡೆಲಿವರಿ ತೊಗೊಳೋದಕ್ಕೆ ಹೋಗಬೇಕು. ಸೊ ಅದಕ್ಕೆ ಮುಂಚೆ ಇವತ್ತಿನ ಒಂದು ಟಿಪ್ ಏನಪ್ಪ ಅಂದರೆ, ತುಂಬ ಜನ ಕೇಳ್ತಾ ಇರ್ತೀರಾ, ರಮ್ಯಾ ಜಿಯನ್ಗೆ ಇವಾಗ ಈ ಏಜಲ್ಲಿ ಯಾವ ರೀತಿ ನೀವು ಏನು ಆ್ಯಕ್ಟಿವಿಟೀಸ್ ಮಾಡಿಸ್ತೀರಾ, ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ತುಂಬ ಜನ ಕೇಳ್ತಿರ್ತೀರಾ. ಸೊ ಈ 3+ ಇಯರ್ಸಲ್ಲಿ ನಾವು ಏನೆಲ್ಲ ಮಾಡಿಸ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜಿಯನ್ ಅಂತೂ ನಾವೇನು ಮಾಡಿಸಿಲ್ಲ ಅಂದರೆ ಅದು ಇದು ಮಾಡ್ತಾನೆ ಇರ್ತಾನೆ. ಅದರಲ್ಲಿ ಬಂದರೆ ಅವನೇ ಓನಾಗಿ ಏನಾದರೂ ತೊಗೊಂಡು ಪಝಲ್ನ ಜೋಡಿಸೋದಾಗಿರ್ಬೋದು, ಅಥವಾ ಕೆಲವೊಂದು ಸರಿ ಏನಾದ್ರು ತೊಗೊಂಡು ಕಟ್ ಮಾಡಿ ಕ್ರಾಫ್ಟ್ ಥರ ಮಾಡೋದಾಗಿರ್ಬೋದು. ಈ ಥರ ಏನೇನೋ ಅವನೇ ಮಾಡ್ತಿರ್ತಾನೆ. ಅದ್ರ ಜೊತೆಗೆ ಜಿಯನ್ಗೆ ನಾನು 505 ಆ್ಯಕ್ಟಿವಿಟೀಸ್ ಇದೆ, ಅದನ್ನು ಮಾಡಿಸ್ತೀನಿ. ಸೊ ಇದು ತುಂಬ ಫನ್ನಾಗಿದೆ ಅಂತಲೇ ಹೇಳ್ಬೋದು. ಚಿಲ್ಡ್ರನ್ಗೆ ಎಂಗೇಜಿಂಗ್ ಆಗಿದೆ. ಇದು ಎಸ್ಪೆಷಲಿ ಹೆಂಗೆ ಡಿಸೈನ್ ಮಾಡಿದ್ದಾರೆ ಅಂದರೆ, ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ಗೆ, ಅದರಲ್ಲೂ ಈ ಏಜು 3+ ಇಯರ್ಸ್ ಯಾರ್ಯಾರು ಇರ್ತಾರೆ ಅವ್ರಿಗೆ ಬ್ರೈನ್ ಡೆವಲಪ್ಮೆಂಟ್ಗೆ, ಅವ್ರ ಸ್ಕಿಲ್ಗೆ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಆಗೋ ಥರ ಮಾಡಿದ್ದಾರೆ. ಬುಕ್ಕು ಚಿಲ್ಡ್ರನ್ದು ಓವರಾಲ್ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇದೆ, ಇದು ಕ್ರಿಯೇಟಿವಿಟಿ ಸ್ಕಿಲ್ಸ್ನ ಬೂಸ್ಟ್ ಮಾಡೋದಕ್ಕೆ ಎಂಗೇಜಿಂಗ್ ಆ್ಯಕ್ಟಿವಿಟೀಸ್ ಮೂಲಕ ಹೆಲ್ಪ್ ಮಾಡುತ್ತೆ. ಪಝಲ್ಸ್ ಇದೆ, ಇದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ಗೆ ಹೆಲ್ಪ್ ಮಾಡುತ್ತೆ. ಕ್ರಾಸ್ವರ್ಡ್ಸ್ ಏನಿದೆ, ಇದು ವೊಕಾಬುಲರಿನ ಫನ್ ವೇಯಲ್ಲಿ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಕಲರಿಂಗ್ ಇರೋದ್ರಿಂದ ಮಕ್ಕಳು ಎಂಜಾಯ್ ಮಾಡಿಕೊಂಡು ಕಲರ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಏನಂದರೆ, ಇವಾಗ ಮಕ್ಕಳು ತುಂಬ TV ಮತ್ತು ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ಅದರಿಂದ ಅವನ್ನ ಹೇಗೆ ಹೊರ್ಗಡೆ ತರೋದು ಅಂದರೆ, ಈ ಥರ ಫನ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋದ್ರಿಂದ ಅದರಿಂದ ಸ್ವಲ್ಪ ಹೊರ್ಗಡೆ ಬರ್ತಾರೆ. ಸೊ ಇದು ಅವ್ರು ಮಾಡೋದ್ರಿಂದ ಅವ್ರಿಗೆ TV ಮೊಬೈಲಿಂದ ಎಲ್ಲ ದೂರ ಆಗಿ ಅವ್ರ ಸ್ಕಿಲ್ ಇಂಪ್ರೂವ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಕಲರಿಂಗು ಈ ಥರದ್ದೆಲ್ಲ ಇದೆ. ಜಿಯನ್ಗೆ ಕಲರಿಂಗು ಇದೆಲ್ಲ ತುಂಬ ಇಷ್ಟ. ಜಿಯನ್ಗೆ ಫಸ್ಟಂತೂ ಕಲರಲ್ಲಿ ಐಡೆಂಟಿಫೈ ಮಾಡೋದು ತುಂಬ ಕಷ್ಟ ಆಗ್ತಿತ್ತು. ಇವಾಗ ಅವನಿಗೆ ಈಸಿ ಆಗುತ್ತೆ, ಹಾಗೆ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅವನಿಗೆ ಒಂದು ಸೂಪರ್ ಹೀರೋಸ್ ಇದೆಲ್ಲ ಅದನ್ನು ಇಟ್ಕೊಂಡು ಹೇಳ್ಕೊಡೋದು, ಅವೆಂಜರ್ಸ್ದು ಮತ್ತು ಇದರಲ್ಲಿ ಕಲರ್ಸ್ ತೋರಿಸ್ಕೊಂಡು ಮಾಡಿಸ್ಕೊಂಡು ಹೇಳ್ಕೊಡೋದು. ಈ 505 ಆ್ಯಕ್ಟಿವಿಟೀಸಲ್ಲಿ ತುಂಬ ಹೆಲ್ಪ್ ಆಗ್ತಿದೆ ಅಂತ ಹೇಳ್ಬೋದು. ಜಿಯು ಬಟರ್ಫ್ಲೈ ಕಲರ್ ಮಾಡ್ತೀಯಾ? ಮಾಡೋಣ. ಸೊ ಇದರಿಂದ ಮಕ್ಕಳಿಗೆ ಫನ್ನಾಗೂ ಇರುತ್ತೆ, ಮೊಬೈಲು ಟಿವಿಯಿಂದ ದೂರ ಇಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಫ್ಲಿಪ್ಕಾರ್ಟಲ್ಲಿ ಬೆಸ್ಟ್ ಸೆಲ್ಲಿಂಗ್ ಅಂತಲೇ ಹೇಳ್ಬೋದು. ತುಂಬ ಪೇರೆಂಟ್ಸು ಇಷ್ಟಪಟ್ಟು ಇದನ್ನು ತೊಗೊಂಡಿದ್ದಾರೆ. ನಾನು ಫುಲ್ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಫ್ರೆಂಡ್ಸ್, ಈವ್ನಿಂಗ್ ಆಗಿತ್ತು. ಈವ್ನಿಂಗನ್ನು ಸ್ನಾನ ಮಾಡಿಕೊಂಡು ಗಾಡಿ ಇಸ್ಕೊಂಬರಕ್ಕೆ ಹೋಗೋದಕ್ಕಿಂತ ಮುಂಚೆ ಪೂಜೆ ಮಾಡೋಣ ಅಂತ ಹೋದೆ. ಮತ್ತು ಇವತ್ತು ಸಂಕಷ್ಟಹರ ಚತುರ್ಥಿ ಇತ್ತು, ನಾವು ಫುಲ್ ಡೇ ಉಪವಾಸ ಇದ್ವಿ ಅಂತಲೇ ಹೇಳ್ಬೋದು. ಅದಕ್ಕೆ ಈವ್ನಿಂಗು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಮೂನ್ ರೈಸ್ ಟೈಮಿಂಗ್ಸ್ ಆದಮೇಲೆ ಊಟ ಮಾಡೋಕ್ಕಾಗೋದು. ಇವತ್ತು ಗಾಡಿ ಇಸ್ಕೊಂಬರೋಕ್ಕೆ ಸ್ವಲ್ಪ ದೂರನೇ ಹೋಗ್ಬೇಕಿತ್ತು, ಬಟ್ ಆದರೂ ಪರವಾಗಿಲ್ಲ, ಒಳ್ಳೆ ದಿನ ಗಾಡಿ ಸಿಗ್ತಾ ಇದೆ ಅಂತ ಅನ್ನಿಸ್ತು. ಮತ್ತು ನಾನು ಯಾವುದೇ ಕಾರಣಕ್ಕೂ ಸಂಕಷ್ಟಹರ ಚತುರ್ಥಿ ಸ್ಕಿಪ್ ಮಾಡಲ್ಲ. ಕೆಲವೊಂದು ಸರಿ ಏನಾದರೂ ತುಂಬ ಮಾಡೋಕ್ಕಾಗದೇ ಇದ್ದಾಗ ಮಾತ್ರ ಸ್ಕಿಪ್ ಮಾಡೋದು. ನಾನು ಎಲ್ಲಾದರೂ ಹೊರಗಡೆ ಟ್ರಾವೆಲ್ ಮಾಡ್ತಿದ್ರೆ, ಸೊ ಆ ಥರ ಏನಾದ್ರು ಇದ್ದರೆ ಮಾತ್ರ ಸ್ಕಿಪ್ ಮಾಡೋದು. ಇಲ್ಲಾಂದರೆ ಆದಷ್ಟು ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ವರ್ಷಗಳಿಂದನೇ ಮಾಡ್ತಿದ್ದೀನಿ ಅಂತ ಹೇಳ್ಬೋದು. ಮದುವೆಗಿಂತ ಮುಂಚೆಯಿಂದನೂ ಕೂಡ ಮಾಡ್ತಿದ್ದೀನಿ. ಸೊ ಮದುವೆ ಆದಮೇಲೆ ಚಂದು ಕೂಡ ನನ್ನ ಜೊತೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಚಂದನೂ ಕೂಡ ಮಾಡ್ತಾರೆ. ಇಬ್ಬರು ಬೆಳಗ್ಗೆಯಿಂದ ರಾತ್ರಿವರೆಗೂ ಉಪವಾಸ ಇದ್ದು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದು ಮೂನ್ ರೈಸ್ ಟೈಮಿಂಗ್ಸ್ ಆದಮೇಲೆ ಎಲ್ಲ ಸರಿನೂ ಚಂದ್ರ ಕಾಣಿಸಿಲ್ಲ ಅಂದಾಗ ಈಶ್ವರ ಫೋಟೋಲಿ ಆ ಚಂದ್ರ ಇರುತ್ತಲ್ಲ, ಅದನ್ನು ನೋಡಿಬಿಟ್ಟು ಮೂನ್ ರೈಸ್ ಟೈಮಿಂಗ್ಸ್ ಆದಮೇಲೆ ಊಟ ಮಾಡೋದು. ಪೂಜೆ ಎಲ್ಲ ಮಾಡಿದ್ಮೇಲೆ ಹೇರ್ ಡ್ರೈ ಮಾಡಿಕೊಂಡೆ ನಾನು. ಸೊ ಗಾಡಿ ಇಸ್ಕೊಂಬರೋಕ್ಕೆ ಆಲ್ಮೋಸ್ಟು ಜಯನಗರ್ ಹತ್ತತ್ರ ಹೋಗಬೇಕಿತ್ತು. ಫ್ರೆಂಡ್ಸ್, ಇವಾಗ ರೆಡಿ ಆಗಿದ್ದೀವಿ. ರೆಡಿ ಆಗಿಬಿಟ್ಟು ಎಲ್ಲೋಗ್ತಿದ್ದೀವಿ ಅಂದರೆ, ನಮ್ಮ ಗಾಡಿ ಫೈನಲಿ ಬಂತು. ಅದು ಇದು ಅಂತೆಲ್ಲ ಹೇಳಿ ಕೊನೆಗೆ ಚಂದ್ರ ಎಲ್ಲ ಸ್ವಲ್ಪ ಗಾಡಿ ಎಲ್ಲ ಆದ್ಮೇಲೆ ಕೊನೆಗೆ ಅವರೇ ಫೋನ್ ಮಾಡಿದ್ರಲ್ಲ, ಫೋನ್ ಮಾಡಿ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ವಿ ಅಲ್ಲ. ಕ್ಯಾನ್ಸಲ್ ರಿಕ್ವೆಸ್ಟ್ ಆಗಿತ್ತು.
ರೀಫಂಡ್ ಮಾಡಿ ಅಂತಾನೆ ಎಲ್ಲ ಹೇಳ್ಬಿಟ್ಟು ಬಂದಿದ್ವಿ. ಅಲ್ಲೇ ಕ್ಯಾನ್ಸಲ್ ಮಾಡಿದ್ರಲ್ವಾ, ರಿಕ್ವೆಸ್ಟ್ ರೈಸ್ ಮಾಡಿದ್ರು. ಸೊ ಆಮೇಲೆ ಮತ್ತೆ ಫೋನ್ ಮಾಡಿ 1-2-3 ಡೇಸ್ ಆಗಿತ್ತಾ, 2-3 ಡೇಸ್ ಆದಮೇಲೆ ಫೋನ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಫೈನಲಿ ಇವತ್ತು ಬರ್ತಾ ಇದೆ. ಸೊ ಡೆಲಿವರಿ ತೊಗೊಳಕ್ಕೆ ಹೇಳಿದ್ದಾರೆ. ಎಲ್ಲಿ ಹೋಗ್ತಾ ಇರೋದು? ಡೈರಿ ಸರ್ಕಲ್ ಹತ್ರ ಹೋಗ್ಬೇಕಂತ. ಇಲ್ಲಿ ಇಂದಿರಾನಗರಲ್ಲಿ ಕೊಡಲ್ಲ ಅಂತ ಡೆಲಿವರಿ ಅವರು. ಸೊ ಹೋಗ್ತಾ ಇದ್ದೀವಿ. ರೆಡಿಯಾಗಿದ್ದೀನಿ, ಜಿಯನ್ ಕೂಡ ರೆಡಿಯಾಗಿದ್ದಾನೆ, ಚಂದು ಅಲ್ಲಿ. ಸೊ ಇವತ್ತು ಸಂಕಷ್ಟಿ ಚತುರ್ಥಿ ಬೇರೆ. ಇವತ್ತು ಫುಲ್ ಬೆಳಗ್ಗೆಯಿಂದನೂ ಊಟ ಎಲ್ಲ ಏನೂ ಮಾಡಿಲ್ಲ ನಾವು. ಅದಕ್ಕೆ ಇವಾಗ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ದೆ. ಸೊ ಗಾಡಿನೂ ತೊಗೊಂಡು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಪೂಜೆ ಎಲ್ಲ ಆಗುತ್ತೆ. ಆಮೇಲೆ ಬಂದು ಮನೆಗೆ ಊಟ ಮಾಡೋದು. ಯಾವಾಗಲೂ ಚೌತಿ ದಿನ ರಾತ್ರಿ ಮಾತ್ರ ಊಟ ಮಾಡೋದು. ಸೊ ಮೂನ್ ರೈಸ್ ಟೈಮಿಂಗ್ಸ್ ಆದಮೇಲೆ ಬನ್ನಿ ಹೋಗೋಣ. ಇವಾಗ ಕ್ಯಾಬ್ ಬುಕ್ ಮಾಡಬೇಕು, ಯಾಕೆಂದರೆ ಆ ಕಡೆಯಿಂದ ಗಾಡಿ ಓಡಿಸ್ಕೊಂಬರ್ಬೇಕಲ್ಲ, ಅದಕ್ಕೆ ಚೆಂದ ಓಡಿಸ್ಕೊಂಬರ್ತೆ. ನಾನು ಚಿನ್ನಿ ಹಿಂದೆ ಕೂತ್ಕೊತೀವಿ. ಸೊ ಕ್ಯಾಬ್ ಬುಕ್ ಮಾಡಬೇಕು ಇವಾಗ. ಸೊ ಹೋಗ್ತಾ ಇದ್ದೀವಿ. ಯಾಕೋ ಸ್ವಲ್ಪ ಕೋಲ್ಡ್ ಆದಂಗೆ ಅನಿಸ್ತು, ಅದಕ್ಕೆ ಇದು ಹಾಕ್ಕೊಂಡೆ. ಲಾಸ್ಟ್ ಒಂದು 2-3 ಬ್ಲಾಗಲ್ಲೂ ಅಷ್ಟೇ ಸ್ವಲ್ಪ ಕೋಲ್ಡ್ ಆದಂಗಿದೆ, ಅದು ಹೊರಗಡೆ ಬರ್ತಿಲ್ಲ. ಅದಕ್ಕೆ ಮುಖ ಎಲ್ಲ ಸ್ವಲ್ಪ ಉಪ್ಕೊಂಡಂಗೆ ಅದೆಲ್ಲ ಇದೆ. ಕ್ಯಾಬ್ ಬರ್ತಿದೆ, ಹೊರಡಬೇಕು. ಈ ಸರ್ಗೆ ಫುಲ್ ಖುಷಿ. ಅಲ್ಲಿ ಬರ್ತಿದೆ ನೋಡಿ ಫ್ರೆಂಡ್ಸ್. ಬಂದ್ವಿ ಇಲ್ಲಿ ಡೈರಿ ಸರ್ಕಲ್ ಹತ್ರ. ಎಲ್ಲಿ ಚಂದ್ರ ಇದು? IBC ನಾಲೆಡ್ಜ್ ಪಾರ್ಕ್ ಅಂತೆ. ಸೊ ತಗೊಳಕ್ ಹೋಗ್ಬೇಕು ಇವಾಗ ಡೆಲಿವರಿ. ಅಲ್ಲೇ ಕೊಟ್ಟಿರೋದ್ರ ಆಗಿರೋದು. ಇಲ್ಲಿ ಲಿಫ್ಟ್ಗೆ ಬಂದ್ವಿ. ಇವಾಗ ಹೋಗ್ಬೇಕು ಮೇಲೆ, ಸುತ್ಕೊಂಡು ಬಳಸ್ಕೊಂಡು ಎಲ್ಲಿ ಅಂತ ಕೇಳ್ಕೊಂಡು. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ರೈತರು. ಜಿಯನ್ ಫುಲ್ ಖುಷಿ, ಗಾಡಿ ಅಂತ. स्मार्ट टेक हो 20% चार्जर ತಾನು ಉದ್ಯದಾತನ ಮಹೇಂದ್ರನ ಜಿಯೋ ಏನ್ ಮಾಡ್ತಿದ್ದಾರೆ? ನಿತ್ಯ ಪುಷ್ಟಾಂಗ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ನೀವು ಬ್ಲಾಗ್ ಮಾಡ್ತಾ ಇದ್ದೆ ನಾನು. ಗಾಡಿ ಇಸ್ಕೊಂಡು ಬಂದ್ವಿ. ಅದಾದಮೇಲೆ ಕಂಟಿನ್ಯೂ ಮಾಡಲಿಲ್ಲ, ಯಾಕೆಂದರೆ ಇಡೀ ದಿನ ಉಪವಾಸ ಇದ್ವಿ. ರಾತ್ರಿ ಊಟ ಮಾಡಿ ಬಂದು ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಯಾಕೆಂದರೆ ಸಂಡೇನೂ ಬಂದು ಆಮೇಲೆ ಸರಿಯಾಗಿ ನಿದ್ದೆ ಮಾಡೋಕ್ಕಾಗಿರಲಿಲ್ಲ. ಸೊ ಅದರಿಂದ ನಾವು ಮಲಗಿಬಿಟ್ವಿ. ಮತ್ತು ಇವತ್ತು ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ಬ್ಲಾಗು. ಬೆಳಿಗ್ಗೆನೇ ಎದ್ದು ಸೊ ಜಿಯನ್ನು ಎಬ್ಸ್ಬೇಕು. ಇವಾಗ ಹೋಗಿ ಸ್ಕೂಲಿಗೆ ಕಳಿಸ್ಬೇಕು ಅವನಿಗೆ. ಸೊ ನಮಗೂ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ತಿನ್ನಬೇಕು. ಸೊ ಮಧ್ಯಾಹ್ನ ಲಂಚ್ ನೋಡೋಣ ಏನು ಮಾಡೋದು ಅಂತ. ಸೊ ಗಾಡಿ ಬಂತು, ಸಿಕ್ಕಾಬಟ್ಟೆ ಖುಷಿ ಆಯಿತು. ಜಿಯನ್ ಅಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ದೆ. ಅವನಿಗೆ ಗಾಡಿ ಅವತ್ತಿಂದನೂ ಗಾಡಿ ಅಂತ ಹೇಳ್ತಾನೆ ಇದ್ದ. ಸೊ ಫೈನಲಿ ಗಾಡಿ ಬಂತು. ನಮಗೂ ಕೂಡ ಸಿಕ್ಕಾಬಟ್ಟೆ ಖುಷಿ ಆಯಿತು.
ನಾವೇನಂದರೆ ತುಂಬ ದೂರ ಎಲ್ಲ ತೊಗೊಂಡು ಹೋಗಲ್ಲ, ಅಂದರೆ ಇಲ್ಲಿ ಓಡಾಡೋದಕ್ಕಷ್ಟೇ. ಯಾಕೆಂದರೆ ಕಾರ್ ತೊಗೊಂಡು ಇಲ್ಲೆಲ್ಲ ಓಡಾಡೋಕ್ಕಾಗಲ್ಲ, ಪಾರ್ಕ್ ಮಾಡೋಕ್ಕಾಗಲ್ಲ. ಸೊ 2 ವೀಲರ್ ಒಂದಿದ್ದರೆ ಎಷ್ಟೊಂದು ಯೂಸ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡ್ವಿ. ಫಸ್ಟಿಂದನೂ ಇದೆ ಅಂತ ಇತ್ತು, ಬಟ್ ಮಧ್ಯ ಅವರು ಇಲ್ಲ ಅಂತೇಳಿ ಏನೇನೋ ಆಗಿ ಕೊನೆಗೆ ಮತ್ತೆ ಅವರೇ ಕಾಲ್ ಮಾಡಿ ಕ್ಯಾನ್ಸಲ್ ಎಲ್ಲ ಮಾಡೋಕ್ಕೆ ಇದು ಮಾಡಿದ್ಮೇಲೆ ಮತ್ತೆ ಕಾಲ್ ಮಾಡಿ ಕೊಟ್ಟರು. ಅಲ್ಲೋದ್ರೂ ಅಷ್ಟೇ ನೀವು ಕ್ಲೋಸ್ ಮಾಡಿಬಿಟ್ಟಿದ್ದೀವಿ ಅಂತ ಬೇರೆ ಹೇಳಿದ್ರು. ಅಲ್ಲಿ ಹೋದ್ಮೇಲೆ 7 ಒಳಗಡೆ ಬನ್ನಿ ಅಂದಿದ್ರು. ನಾವು 6:30ಗೆ ಹೋಗಿದ್ವಿ, ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಅಂತಿದ್ರು. ಆಮೇಲೆ ನಾವೆಲ್ಲ ದೂರದಿಂದ ಬಂದಿದ್ದೀವಿ ಅಂತೆಲ್ಲ ಹೇಳಿದ್ಮೇಲೆ ಕೊನೆಗೆ ತರಿಸಿ ಕೊಟ್ಟರು. ಸೊ ಲಂಚ್ ರೆಡಿ ಮಾಡ್ತಾ ಇದೆ. ಸೊ ಜಿಯನ್ ಬರೋಷ್ಟರಲ್ಲಿ ಕುಕ್ ಮಾಡಿಬಿಟ್ರೆ ಆಮೇಲೆ ನನಗೆ ಬೇರೆ ಕೆಲಸಗಳು ಈಸಿ ಆಗುತ್ತೆ. ಅದಕ್ಕೆ ಫಸ್ಟು ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೆಂತ್ಯ ಸೊಪ್ಪೆಲ್ಲ ತರಿಸಿದೆ, ಅದೆಲ್ಲ ಬಾಕ್ಸ್ಗೆ ಹಾಕಿಟ್ರೆ ನೀಟಾಗಿರುತ್ತೆ, ಹಾಗೆ ಇಟ್ಬಿಟ್ರೆ ಹಾಳಾಗುತ್ತೆ. ಅದಕ್ಕೆ ಎಲ್ಲ ಬಿಡಿಸಿ ಬಾಕ್ಸ್ಗೆ ಹಾಕಿಡೋಣ ಅಂತ ರೆಡಿ ಮಾಡ್ತಾಯಿದ್ದೆ ನಾನು. ಅದಾದಮೇಲೆ ಮಸಾಲ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸಾಂಬಾರಿಗೆ, ಅದನ್ನು ರುಬ್ಕೊತಾ ಇದ್ದೀನಿ. ಸೊ ರುಬ್ಕೊಂಡು ಹಂಗೆ ಸುಮ್ಮನೆ ಏನಾದರೂ ಯೋಚನೆ ಮಾಡ್ಕೊಂಡು ನಿಂತಿರೋದು. ರುಬ್ಕೊಂಡಿದ್ದೆಲ್ಲ ಆದಮೇಲೆ ಸಾಂಬಾರು ಮಾಡೋದಕ್ಕೆ ತೊಗೊಂಡು ಹೋದೆ. ಜಿಯನ್ ಚಿಕನ್ ಅಂತ ಕೇಳ್ತಾನೆ ಇದ್ದ. ಸೊ ಅದಕ್ಕೆ ಚಿಕನ್ನೇ ಮಾಡೋಣ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೆ. ತುಂಬ ಜನ ಕೇಳ್ತೀರಾ ರಮ್ಯಾ ವೆಜ್ ರೆಸಿಪೀಸು ನಮಗೆ ತೋರಿಸಿ ಅಂತ. ಸೊ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ವೆಜ್ ರೆಸಿಪೀಸ್ ತೋರಿಸ್ತೀನಿ. ಸೊ ನನಗೆ ನಾನ್ ವೆಜ್ ತುಂಬ ಇಷ್ಟ, ಅದಕ್ಕೆ ನಾನು ಜಾಸ್ತಿ ನಾನ್ ವೆಜ್ ಮಾಡಿದಾಗ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಟೈಮ್ ಖಂಡಿತ ವೆಜ್ ರೆಸಿಪೀಸ್ಗಳನ್ನ ಆದಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನಾನೇನು ತುಂಬ ಅದರಲ್ಲೆಲ್ಲ ಏನಂತಾರೆ ತುಂಬ ಚೆನ್ನಾಗಿ ಮಾಡ್ತೀನಿ ಕುಕ್ಕಿಂಗ್ ಅಂತೆಲ್ಲ ಏನಿಲ್ಲ, ಎಷ್ಟು ಬರುತ್ತೆ ಅಷ್ಟು ಮಾಡ್ಕೊತೀನಿ ನಾನು. ಸುಲಭವಾಗಿ ಬೇಗ ಆಗಬೇಕು ಆ ರೀತಿ ನಾನು ಮಾಡ್ಕೊತೀನಿ. ಯಾಕೆಂದರೆ ಜಿಯನ್ ಕೆಲಸ ಇರುತ್ತೆ, ನನಗೆ ಯೂಟ್ಯೂಬ್ ಕೆಲಸ ಇರುತ್ತೆ. ಅದ್ರ ಮಧ್ಯ ಇಷ್ಟ ಆಗುತ್ತೆ ಅಷ್ಟು ಸಿಂಪಲ್ಲಾಗಿ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಂತ ಚೆಂದ ಹೇಳ್ತಾರೆ, ಅಷ್ಟು ಅದನ್ನು ಮಾಡ್ಕೊತೀನಿ. ನನಗೆ ಚಿಕನ್ಗೆಲ್ಲ ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೆ ಇಷ್ಟ ಆಗುತ್ತೆ. ಅದಕ್ಕೆ ಕರಿ ಟೇಸ್ಟೇ ಬೇರೆ ಥರ ಇರುತ್ತೆ. ಅದಕ್ಕೆ ಅದನ್ನು ಹಾಕ್ಕೊಂಡು ಮಾಡ್ತೀನಿ. ಚಿಕನ್ಗೆ ಮಟನ್ಗೆ ಎಲ್ಲದಕ್ಕೂ ಸ್ವಲ್ಪ ಹಾಕ್ಕೊತೀನಿ ನಾನು. ಮೆಂತ್ಯ ಪಲಾವ್ ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಸಾಂಬಾರಿಗೆಲ್ಲ ರೆಡಿ ಮಾಡಿ ನಾನಿವಾಗ ಅದಕ್ಕೆ ಮಸಾಲ ಎಲ್ಲ ಹಾಕ್ಬಿಟ್ಟು ಅದನ್ನು ವಿಸಲ್ಗೆ ಬರೋದಕ್ಕೆ ಬಿಟ್ಬಿಡ್ತೀನಿ, ಬೇಗ ಆಗುತ್ತೆ. ನಾನು ವ್ಲಾಗ್ ಮಾಡಿದಾಗೆಲ್ಲ ನಾನ್ ವೆಜ್ಜೇ ಆಗ್ತಾ ಇದೆ. ಸೊ ಗೊತ್ತಿಲ್ಲ, ಇಲ್ಲ ನಾನ್ ವೆಜ್ ಮಾಡಿದ ದಿನ ವ್ಲಾಗ್ ಮಾಡ್ತೀನೋ ಗೊತ್ತಿಲ್ಲ. ಇವತ್ತು ಜಿಯನ್ನು ನಾನು ಆಲ್ಮೋಸ್ಟ್ ಅವನಿಗೆ ತುಂಬ ಒಂದು 6 ಡೇಸೇ ಆಗಿಬಿಟ್ಟಿದೆ ನಾನ್ ವೆಜ್ ಕೊಟ್ಟು. ಯಾಕೆಂದರೆ ದೇವಸ್ಥಾನಕ್ಕೆ ಹೋಗಿದ್ದು, ಅಲ್ಲಿಂದ ಬಂದಿದ್ದು. ಅವನಿಗೆ ಎವ್ರಿ ಸಂಡೇ ಕೊಡ್ತಾ ಇದ್ವಿ, ಸಂಡೇ ದೇವಸ್ಥಾನಕ್ಕೆ ಹೋಗಿದ್ರಿಂದ ಕೊಟ್ಟಿಲ್ಲ. ಸೊ ಮಮ್ಮ ಮಾಡು ಅಂತಿದ್ದೆ, ಅದಕ್ಕೆ ಮಾಡ್ತಾಯಿದ್ದೀನಿ. ಚಿಕನ್ ತರಿಸಿ ಬೆಳಗಿನ ಚೆಂದ ತಂದು ಕೊಟ್ಟರು, ಸೊ ಮಾಡ್ತಾಯಿದ್ದೀನಿ. ಸೊ ಅವ್ನು ಸ್ವಲ್ಪ ಡೀಪ್ ಫ್ರೈಡ್ ಎಲ್ಲ ಎಷ್ಟೊಂದು ಸರಿ ಹೇಳಿದಾಗ ಇಷ್ಟ ಆಗುತ್ತೆ. ಅದಕ್ಕೆ ಇವತ್ತು ಕಬಾಬ್ ಮಾಡ್ಕೊಡ್ತಾ ಇದ್ದೀನಿ ಅವನಿಗೆ, ಚಿಕನ್ ಕಬಾಬು. ಹಾಗೆ ತುಂಬ ಜನ ಕೇಳ್ತಾ ಇರ್ತೀರ ರಮ್ಯಾ ನಿಮ್ಮದು ಮಾಂಗಲ್ಯ ಚೈನು ತುಂಬ ಚೆನ್ನಾಗಿದೆ, ಡಿಸೈನ್ ತೋರಿಸಿ ಅಂತ. ನಾನು ತುಂಬ ಆಲ್ಮೋಸ್ಟ್ ತುಂಬ ದಿನದಿಂದ ಕೇಳ್ತಾ ಇದ್ವಿ, ತೋರ್ಸೋಕ್ಕೆ ಆಗಲಿಲ್ಲ. ಇವತ್ತು ಫೈನಲಿ ಡಿಸೈಡ್ ಮಾಡಿದೆ, ಓಕೆ ವ್ಲಾಗಲ್ಲಿ ತೋರಿಸೋಣ ಅಂತ. ತೋರಿಸ್ತೀನಿ. ಸೊ ಗಾಡಿ ಬಗ್ಗೆ ಹೇಳಬೇಕು ಅಂದರೆ ಗಾಡಿ ಇವಾಗ ತಂದಿದ್ದು, ಅದು ಯೂಸ್ ಮಾಡಿದ್ಮೇಲೆ ನನಗೆ ಅದು ಹೇಳೋಕ್ಕಾಗೋದು ಹೇಗಿದೆ ಏನು ಅಂತ. ಸೊ ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ಯೂಸ್ ಮಾಡಿದ್ಮೇಲೆ ಅದು ಹೇಳ್ತೀನಿ ಹೇಗಿದೆ ಅಂತ, ಗಾಡಿ ಹೇಗೆ ಅನ್ನಿಸ್ತದೆ ನಮಗೆ ಅಂತ. ಬಟ್ ಇವಾಗ ತುಂಬ ಹೊಸದು ಬರ್ತಿದೆ, ಅವರೇ ಹೊಸದು ಕೂಡ ಮಾಡ್ತಿದ್ದಾರಂತೆ, ಗೊತ್ತಿಲ್ಲ. ನಾವು ಎಲ್ಲ ಫೈನಲೈಸ್ ಆದಮೇಲೆ ಇವಾಗ ಚಂದು ಹೇಳಿದ್ರು ಇವಾಗ ಲಾಂಚ್ ಮಾಡ್ತಿದ್ದಾರಂತೆ, ಮತ್ತು ಆ್ಯಕ್ಟಿವಾಲು ಎಲೆಕ್ಟ್ರಿಕ್ ಲಾಂಚ್ ಮಾಡ್ತಿದ್ದಾರಂತೆ ಅಂತ. ಸೊ ಯಾರಾದರೂ ಇವಾಗ ತೊಗೊಳ್ಳೋರಿದ್ರೆ ಅದಕ್ಕೂ ವೆಯ್ಟ್ ಮಾಡಿ ತೊಗೋಬೋದು. ಸೊ ಫಸ್ಟು ಕಬಾಬ್ ಮಾಡಿಬಿಟ್ಟು ಆಮೇಲೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ. ಕಬಾಬ್ ಆದಮೇಲೆ ಹೋಗಿ ನಾನು ಡ್ರೆಸ್ ಕೂಡ ಚೇಂಜ್ ಮಾಡ್ಕೊಂಡು ಬಂದೆ. ಸ್ವಲ್ಪ ಸ್ನಾನ ಎಲ್ಲ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಬಂದು ಮತ್ತು ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ.
ಚಪಾತಿ ತುಂಬ ರೌಂಡ್ ಶೇಪೆಲ್ಲ ಬರಲ್ಲ, ಬಟ್ ಓಕೆ ಪರವಾಗಿಲ್ಲ, ತಿನ್ನಂಗೆ ಮಾಡ್ತೀನಿ. ನನಗೆ ತಿಕ್ಕಾಗಿದ್ರೆ ಇಷ್ಟ ಆಗಲ್ಲ, ಅದಕ್ಕೆ ಜಾಸ್ತಿ ತಿನ್ನಾಗೆ ಮಾಡ್ತೀನಿ. ನಂಗೆ ಚಪಾತಿ ಆಗಿದ್ರೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಬಾ ಬೇಬಿ. ಹ್ಯಾಂಡ್ ವಾಶ್. This one. ಚಂದು ಬನ್ನಿ. ಏನ್ ಮಾಡ್ತಿದ್ಯಾ? ಲಾಲಿಪಾಪ್ ಚಿಕನ್ ತಿಂತಿದಾರಂತೆ ಅವರು. ಅವ್ರು ಫುಲ್ ಎಲ್ಲ ಬ್ಲಾಗ್ ಹೆಂಗೆ ಅಂದ್ರೆ ವೆಲ್ಕಮ್ ಇಂದಾನು ಹೇಳ್ಬೇಕು ಅವ್ರನ್ನು. ಹಂಗೆ ಮಧ್ಯೆ ಮಾತಾಡೋ ಅಂದ್ರೆ ನೋಡಿ ಸೋ ಅಂತೆ. ಬೇಬಿನ ಮಲಗ್ಸೋಕ್ಕೆ ಅಂತ ಕರ್ಕೊಂಡು ಬಂದೆ. ಇಷ್ಟೊತ್ತವರೆಗೆ ನಾನು ಎಡಿಟ್ ಮಾಡ್ತಿದ್ದೆ. ಊಟ ಆದಮೇಲೆ ಎಡಿಟ್ ಎಲ್ಲ ಮುಗಿಸ್ದೆ. ಅಷ್ಟರಲ್ಲಿ ಇವನು ಆರ್ಬಿಗ್ ಜೊತೆ ಆಟ ಆಡೋಕ್ಕೆ ಹೋಗಿದ್ದ. ಅವ್ರ ಮನೆಗೆ ಹೋಗಿ ಕರ್ಕೊಂಡು ಬಂದು ಇವಾಗ ಹತ್ಕೊಂಡು ಪತ್ಕೊಂಡು ಮಲ್ಕೋತಾ ಇದ್ದಾನೆ. ಮಲಗಿಸ್ಬೇಕು. ಮಲಗಿಸ್ಬಿಟ್ಟು ನಾನು ಮಲಗಲ್ಲ, ಬೇರೆ ಕೆಲಸಗಳಿದೆ ಹೋಗಿ ಮಾಡಬೇಕು. ನನಗೆ ಮಲಗ್ಸೋಕ್ಕಿನ್ನ ಒಂದು ಅರ್ಧ ಗಂಟೆ ಆದರೂ ಬೇಕು. ವೆಲ್ಕಮ್ ಬ್ಯಾಕ್ ಗಾಯ್ಸ್. ಸೊ ನಾವು ಗಾಡಿ ಇಸ್ಕೊಂಬರೋಕ್ಕೆ ಹೋಗಿದ್ದು, ಆಮೇಲೆ ಪೂಜೆ ಮಾಡ್ಸೋಕ್ಕೆ ಹೋಗಿದ್ದು ಎಲ್ಲ ನೋಡಿದ್ರಿ. ಸೊ ಅದಾದಮೇಲೆ ಸ್ವಲ್ಪ ವ್ಲಾಗ್ ಮಾಡಿದೆ. ಮತ್ತು ಹೇಳಿದ್ದೆ ವ್ಲಾಗ್ ಕೊನೆಯಷ್ಟರಲ್ಲಿ ನಾನು ನಂದು ಮಂಗಲ್ಯ ಚೈನ್ ಡಿಸೈನ್ ಏನಿದೆ ಅದು ತೋರಿಸ್ತೀನಿ ಅಂತ. ಏನಂದರೆ ನಾನು ಇಷ್ಟು ವರ್ಷ ಆಗಿದೆ. ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಯಾವಾಗಲೂ ತೋರಿಸಿರಲಿಲ್ಲ. ನಂಗೆ ಅವಾಗಿಂದನೂ ಕಮೆಂಟ್ಸ್ ಬರ್ತಾನೆ ಇತ್ತು, ರಮ್ಯಾ ತೋರಿಸಿ ಅಂತ. ಬಟ್ ನಾನು ಏನು ಡೈಲಿ ನೋಡ್ತಾರಲ್ಲ ಗೊತ್ತಾಗಿರುತ್ತೆ ಅಂದ್ಕೊಂಡು ಏನು ತೋರ್ಸೋಕ್ಕೆ ಹೋಗಿರಲಿಲ್ಲ. ಮತ್ತು ತುಂಬ ಏನು ಸ್ಪೆಷಲ್ ಡಿಸೈನ್ ಅಂತ ಏನಲ್ಲ, ಆವಾಗ ಏನು ಕಾಮನ್ ಡಿಸೈನ್ ಇತ್ತು ರೆಗ್ಯುಲರಾಗಿ. ಸೊ ಮಾಂಗಲ್ಯ ಚೈನ್ ಅಂದರೆ ಇದನ್ನೇ ಜಾಸ್ತಿ ಮಾಡೋದು, ಇದೇ ಡಿಸೈನು. ಸೊ ಅದಕ್ಕೆ ನಾನು ಜಾಸ್ತಿ ತೋರ್ಸೋಕ್ಕೆ ಹೋಗಿರಲಿಲ್ಲ. ಕಮೆಂಟ್ಸ್ ಬರ್ತಾ ಇದ್ದೀರಿಂದ ತೋರಿಸ್ಬಿಟ್ರೆ ಮತ್ತೆ ಅದು ಕಡಿಮೆ ಆಗುತ್ತೆ, ತೋರಿಸಿ ಅಂತ ಹೇಳಿಲ್ಲ ಅಂದರೆ ನೀವು ತೋರಿಸಿಲ್ಲ ಅಂತ ಹೇಳೋದು ಕಡಿಮೆ ಆಗುತ್ತೆ. ಸೊ ಅದಕ್ಕೆ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ರೆಗ್ಯುಲರ್ ಡಿಸೈನೇ ಇದು. ಅವಾಗೆಲ್ಲ ಮಾಂಗಲ್ಯ ಚೈನ್ ಅಂದರೆ ಇದೇ ಮಾಡಿಸ್ತಿದ್ದು. ಇವಾಗಲೂ ಎಷ್ಟೊಂದು ಜನ ಮಾಡ್ತಾರೆ, ಯಾಕೆಂದರೆ ಇದು ಬಾಳಿಕೆ ತುಂಬ ದಿನ ಚೆನ್ನಾಗಿ ಬರುತ್ತೆ. ಎಷ್ಟೊಂದು ದಿನ ಆದರೂ ಏನು ಕಟ್ಟಾಗೋದು ಆ ಥರ ಪ್ರಾಬ್ಲಮ್ಸ್ ಎಲ್ಲ ಇಲ್ಲ. ಸೊ ಬಾಳಿಕೆ ಚೆನ್ನಾಗಿ ಬರುತ್ತೆ. ಅದಕ್ಕೆ ಎಷ್ಟೊಂದು ಜನ ಎಲ್ಲ ಇದನ್ನೇ ಮಾಡಿಸ್ಕೊತಾರೆ, ಈ ಡಿಸೈನ್ನೇ. ಸೊ ಅವಾಗೆಲ್ಲ ಇದೇ ಡಿಸೈನ್ ಮಾಡಿಸ್ತಿದ್ದು, ಇದೇ ಥರ ನಮಗೆ ಮಾಡಿಸ್ತಿದ್ದು, ಇದೇ ಥರ ಮಾಡಿಸ್ಬೇಕು ಅಂತ, ಬಾಳಿಕೆ ಬರುತ್ತೆ ಅಂತ. ಸೊ ನನಗೂ ಇಷ್ಟ ಆಯಿತು ನೋಡಿದ ತಕ್ಷಣ. ಅದಕ್ಕೆ ಅವಾಗ ಚಂದು ಸೆಲೆಕ್ಟ್ ಮಾಡೋಕ್ಕೆ ಹೋಗಿದ್ದಾಗ ಇದನ್ನೇ ಸೆಲೆಕ್ಟ್ ಮಾಡಿಕೊಂಡೆ ನಾನು. ಸೊ ತುಂಬ ಚೆನ್ನಾಗಿದೆ ಇದು. ಸೊ ನೋಡ್ಬೋದು, ನಾನು ತೆಗೆದು ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಸ್ಪೆಷಲ್ ಅಂತೆಲ್ಲ ಏನಿಲ್ಲ, ಯಾಕೆಂದರೆ ಆಮೇಲೆ ಮತ್ತೆ ಕೇಳ್ತೀರಾ ಸರಿಯಾಗಿ ಕಾಣಿಸಿಲ್ಲ ರಮ್ಯಾ ಅಂತ. ಅದಕ್ಕೆ ತೆಗೆದು ಕೂಡ ತೋರಿಸ್ತಾ ಇದ್ದೀನಿ. ಕೇಳ್ತಿದ್ರಿಂದ ನಾನು ಕೂಡ ತೋರಿಸ್ಬೇಕಾಯ್ತು. ಸೊ ಇಷ್ಟು ಇವತ್ತಿನ ಬ್ಲಾಗು. ಗಾಡಿ ಬಂದಿದ್ದಾಯಿತು, ಖುಷಿ ಆಗ್ತಿದೆ. ಗಾಡಿ ಬಂದಿದ್ದು, ನಾವು ಕೇಳಿದ ಕಲರೇ ಸಿಕ್ಕಿದ್ದು. ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.